ಶ್ರೀ ಗುರುಭ್ಯೋ ನಮಃ. ನಾಗಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸುವಂತಹ ಆಚರಣೆ. ಇದರ ಹಿಂದಿನ ವಿಚಾರಗಳನ್ನು ತಿಳಿಯೋಣ. ಭೂಮಿಯನ್ನು ಹೊತ್ತಿರುವವನು ಆದಿಶೇಷ ಎನ್ನುವುದು ನಮ್ಮ ನಂಬಿಕೆ. ಆ ಚೈತನ್ಯ ಅಥವಾ ಶಕ್ತಿಗೆ ಸಂಕರ್ಷಣ ಎಂದು ಹೆಸರು. ಸಂಸ್ಕೃತದಲ್ಲಿ ಕರ್ಷ ಎಂದರೆ ಆಕರ್ಷಿಸುವುದು. ಈ ಆಕರ್ಷಿಸುವ ಶಕ್ತಿಯಿಂದ ಭೂಮಿ ನಿಂತಿದೆ ಎನ್ನುವ ನಂಬಿಕೆ. ಇದನ್ನೇ ಇಂಗ್ಲೀಷ್ನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಿ. ಆ ಸಂಕರ್ಷಣ ಎಂಬ ಪರಮಾತ್ಮನ ರೂಪದ ಚೈತನ್ಯಕ್ಕೆ ಗೌರವವನ್ನು ನೀಡಲು ಈ ನಾಗದೇವರನ್ನು ಅವನ ಪ್ರತೀಕವಾಗಿ ಪೂಜಿಸ್ತೀವಿ. ಮಹಾಭಾರತದಲ್ಲಿ ಇದರ ಹಿನ್ನೆಲೆಯನ್ನು ನೋಡುವುದಾದರೆ, ಅಭಿಮನ್ಯು ಮತ್ತು ಉತ್ತರೆಯ ಮಗನಾದಂಥ ಪರೀಕ್ಷಿತ ಮಹಾರಾಜ ಬೇಟೆಗೆ ಹೋದಾಗ ಅಲ್ಲಿ ತಪಸ್ಸನ್ನು ಮಾಡ್ತಿರುವಂಥ ಶಮೀಕನೆಂಬ ಮುನಿಯ ಕೊರಳಿಗೆ ಬಿಲ್ಲಿನ ಕೊಪ್ಪಿನಿಂದ ಮೃತ ಸರ್ಪವನ್ನು ಹಾಕಿ ಹೋಗ್ತಾನೆ. ಇದನ್ನು ಕಂಡ ಆತನ ಮಗ ಶೃಂಗಿ, ಈ ಕಾರ್ಯವನ್ನು ಮಾಡಿದವನು 7 ದಿನಗಳಲ್ಲಿ ತಕ್ಷಕನು ಕಚ್ಚಿ ಸಾಯಲಿ ಅಂತ ಶಾಪವನ್ನು ಕೊಡ್ತಾನೆ. ತನ್ನ ತಂದೆ ಪರೀಕ್ಷಿತ ಮಹಾರಾಜನನ್ನು ಕೊಂದಂಥ ತಕ್ಷಕ ಎಂಬ ಸರ್ಪದ ಮೇಲೆ ಸೇಡು ತೀರಿಸಿಕೊಳ್ಳಲು ಪರೀಕ್ಷಿತನ ಮಗನಾದಂತಹ ಜನಮೇಜಯ ಸರ್ಪದ ಕುಲವೇ ನಾಶವಾಗಲಿ ಅಂತ ಹೇಳಿ ಸರ್ಪ ಯಾಗವನ್ನು ಮಾಡ್ತಾನೆ. ಆಗ ಸರ್ಪಗಳ ಅಳಿಯನಾದಂತಹ ಆಸ್ತಿಕ ಮುನಿ ಜನಮೇಜಯನಿಗೆ ತಿಳುವಳಿಕೆಯನ್ನು ಹೇಳಿ ಈ ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಎನ್ನುವುದೊಂದು ಪ್ರತೀತಿ. ಈ ಸರ್ಪಯಾಗವನ್ನು ನಿಲ್ಲಿಸಿದಂತಹ ಆಸ್ತಿಕ ಮುನಿಯ ಸ್ಮರಣೆಯಿಂದ ಸರ್ಪ ಭಯ ಪರಿಹಾರವಾಗುತ್ತೆ ಎನ್ನುವ ನಂಬಿಕೆ ಇದೆ. ಜನಮೇಜಯನಿಗೆ ತಿಳುವಳಿಕೆಯನ್ನು ಹೇಳಿ ನಾಗಗಳನ್ನು ರಕ್ಷಿಸುತ್ತೇನೆ ಎಂದು ಅಭಯವನ್ನು ಬ್ರಹ್ಮನಿಂದ ಪಡೆದ ದಿನವೇ ಪಂಚಮಿ ದಿನವಾಗಿತ್ತು. ಈ ಪಂಚಮಿಯನ್ನು ಇಂದು ನಾಗಪಂಚಮಿ ಎಂದು ಆಚರಿಸ್ತಾರೆ. ಆದುದರಿಂದ ಈ ಪಂಚಮಿ ತಿಥಿಯು ನಾಗಗಳಿಗೆ ತುಂಬ ಶುಭ ತಿಥಿಯಾಗಿದೆ. ಆಸ್ತಿಕನು ನಾಗನಿಗೆ ಗೌರವವನ್ನು ತಂದ ದಿನವಾದ ಪಂಚಮಿಯಂದು ನಾಗಪೂಜೆಯನ್ನು ಮಾಡುವುದು ವಿಶೇಷ. ಇನ್ನೊಂದು ಕಥೆಯ ಪ್ರಕಾರ, ಒಂದು ದಿನ ಒಬ್ಬ ರೈತ ನೇಗಿಲಿನ ತುದಿಗೆ ಸಿಕ್ಕ ಹಾವಿನ ಮರಿಗಳು ಸತ್ತು ಹೋದವು. ಆ ಮರಿಗಳು ತಾಯಿ ಇದರಿಂದ ರೊಚ್ಚಿಗೆದ್ದು ಅವನ ಮನೆಯವರನ್ನೆಲ್ಲ ಕೊಚ್ಚಿ ಕೊಂದುದಲ್ಲದೆ ನೆರೆಹಳಿಯಲ್ಲಿದ್ದ ರೈತನ ಇನ್ನೊಬ್ಬನ ಮಗಳನ್ನು ಕೊಲ್ಲಬೇಕೆಂದು ಹೋಯಿತು. ಅಲ್ಲಿ ಆತನ ಮಗಳು ಮಣ್ಣಿನಿಂದ ಸರ್ಪಾಕೃತಿಯನ್ನು ಮಾಡಿ ಹಾಲೆರೆದು ಪೂಜೆ ಮಾಡ್ತಾ ಇರ್ತಾಳೆ. ಅದನ್ನು ಕಂಡು ಈ ನಾಗದೇವನ ಕೋಪ ಇಳಿದು ಅವಳ ಅಪೇಕ್ಷೆಯಂತೆ ರೈತನ ಮನೆಯವರನ್ನೆಲ್ಲ ಬದುಕಿಸಿತು. ಈ ಘಟನೆ ನಡೆದದ್ದು ಪಂಚಮಿಯ ದಿನ, ಅದೇ ನಾಗರ ಪಂಚಮಿ. ಈ ದಿನ ನಾಗರ ಪ್ರತಿಮೆಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡುವುದು ಸಂಪ್ರದಾಯ. ಅರಿಶಿನ ಕುಂಕುಮ ಹೂಗಂಧವನ್ನು ಅರ್ಪಿಸಿ ಹಾಲು ಹಣ್ಣು ನೈವೇದ್ಯವನ್ನು ಸಮರ್ಪಿಸಿ ನಾಗದೇವರಿಗೆ ದೀಪವನ್ನು ಬೆಳಗಿಸಿ ನಮಸ್ಕರಿಸುವುದು ನಮ್ಮ ಪದ್ಧತಿಯಾಗಿದೆ. ನಾಗಗಳು ಪರಿಸರದ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ಸಾಂಕೇತಿಕವಾಗಿ ನಾಗನ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸುವುದು ನಾಗರ ಪಂಚಮಿಯ ಆಚರಣೆಯಾಗಿದೆ. ನಾಗದೇವರ ಅನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯ, ಸಂತೋಷ, ಸಮೃದ್ಧಿ ದೊರೆಯಲಿ ಅಂತ ಹೇಳಿ ಆ ನಾಗದೇವನಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ನಾಗದೇವತೆಯನ್ನು ಪೂಜೆಯನ್ನು ಮಾಡ್ತಾರೆ. ಸರ್ವರಿಗೂ ನಾಗಪಂಚಮಿಯ ಶುಭಾಶಯಗಳು. ಶ್ರೀಕೃಷ್ಣ ಅರ್ಪಣಮಸ್ತು.